ಮತ್ತೆ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ನಡುವೆ ಫೈಟ್ ಲಕ್ಷಣಗಳು ಕಂಡು ಬರ್ತಾ ಇದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಹುದ್ದೆಗಾಗಿ ಪೈಪೋಟಿ ಜೋರಾಗಿದೆ. ರಾಹುಲ್ ಹಾಗೂ ಮೃಣಾಲ್ ನಡುವೆ ಭಾರೀ ಪೈಪೋಟಿ ಇದೆ. ಹೆಬ್ಬಾಳ್ಕರ್ ಕ್ಷೇತ್ರದಿಂದಲೇ ಕಣಕ್ಕಿಳಿತಾರ ಹಾಗಾದ್ರೆ ರಾಹುಲ್? ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಹುದ್ದೆಗಾಗಿ ನಡೀತಾ ಇರುವಂತಹ ಪೈಪೋಟಿ ಇದೆ. ರಾಹುಲ್ ಗೆಲ್ಲಿಸೋದಕ್ಕೆ ಅಖಾಡಕ್ಕಿಳಿದ್ರ ಬಾಲಚಂದ್ರ ಜಾರಕಿಹೊಳಿ. ಬೆಳಗಾವಿ ಗ್ರಾಮೀಣದಲ್ಲಿ ಬಾಲಚಂದ್ರರಿಂದ ಮೀಟಿಂಗ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಕುತೂಹಲ ಕಾರಣ ಆಗಿದೆ. ರಾಹುಲ್ ಹಾಗೂ ಮೃಣಾಲ್ ನಡುವೆ ಭಾರಿ ಫೈಟ್ ಆಗ್ತಾ ಇದ್ದು, ಹೆಬ್ಬಾಳ್ಕರ್ ಕ್ಷೇತ್ರದಿಂದಲೇ ರಾಹುಲ್ ಅವರು ಹಾಗಾದ್ರೆ ಕಣಕ್ಕೆ ಇಳಿತಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ಬಾಲಚಂದ್ರ ಅವರು ಮೀಟಿಂಗ್ ಸಹ ನಡೆಸಿದ್ದಾರೆ. ಮತ್ತೆ ಈಗ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಶುರುವಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಹುದ್ದೆಗಾಗಿ ಹೆಬ್ಬಾಳ್ಕರ್ ಕ್ಷೇತ್ರದಿಂದಲೇ ಹಾಗಾದ್ರೆ ರಾಹುಲ್ ಕಣಕ್ಕಿಳಿತಾರ? ರಾಹುಲ್ ಅನ್ನೇ ಕಣಕ್ಕೆ ಇಳಿಸಲಾಗುತ್ತಾ? ಯಾಕಂದ್ರೆ ಬಾಲಚಂದ್ರ ಅವರೊಂದಿಗೆ ಮೀಟಿಂಗ್ ನಲ್ಲಿ ಸಹ ಭಾಗಿಯಾಗಿದ್ರು ರಾಹುಲ್. ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಪಿಕೆಪಿಎಸ್ ನಿರ್ದೇಶಕರ ಸಭೆ ಮಾಡಿದ್ರು ನಿನ್ನೆ ಬಾಲಚಂದ್ರ ಅವರು. ರಾಹುಲ್ರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಮೀಟಿಂಗ್ ಮಾಡಿದ್ದಾರೆ ಬಾಲಚಂದ್ರ. ಅಕ್ಟೋಬರ್ 19ಕ್ಕೆ ನಡೆಯಲಿರುವಂತಹ ಚುನಾವಣೆಗೆ ಪೂರ್ವಭಾವಿ ಸಭೆ ನಡೆದಿದ್ದು, ಡಿಸಿಸಿ ಬ್ಯಾಂಕ್ ಹುದ್ದೆಗೆ ಸ್ಪರ್ಧಿಸಲು ಒಂದ್ ಕಡೆ ಮೃಣಾಲ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ರಾಹುಲ್ ಎದುರಾಗಿ ಮೃಣಾಲ್ ಸ್ಪರ್ಧಿಸೋ ಸಾಧ್ಯತೆ ದಟ್ಟುವ ಕಂಡು ಬರ್ತಾ ಇದೆ. ಮತ್ತೊಂದು ಕದನಕ್ಕೆ ವೇದಿಕೆಯಾದ ಡಿಸಿಸಿ ಬ್ಯಾಂಕ್. ಬಾಲಚಂದ್ರ ಜಾರಕಿಹೊಳಿ ಸಭೆ ನಡೆಸಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಮೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಮೃಣಾಲ್ ವಿರುದ್ಧವಾಗಿ ರಾಹುಲ್ ಅನ್ನ ಕಣಕ್ಕಿಳಿಸಲಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.